ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ. ನಾವಿವತ್ತು ಹೊರಟಿದ್ದೀವಿ ಯಾಣ ಫ್ಯಾಮಿಲಿ ಟ್ರಿಪ್ ಅಂತೇಳಿ ಹೊರಟವರು. ಯಾಣಕ್ಕೆ ಈಗ ಬಂದು ತಲುಪಿದ್ವಿ. ನೋಡ್ಬೋದು, ತುಂಬಾ ಟ್ರೆಕ್ಕಿಂಗ್ ಮಾಡಿ ಮುಂದೆ ಬಂದಿದ್ದೀವಿ. ಇನ್ನೇನು ಕಾಣಿಸುತ್ತೆ ಅದ್ಭುತವಾದಂತಹ ಪ್ಲೇಸ್. ಇದೆಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿದೆ ಸ್ನೇಹಿತರೆ. ಇದು ಸಿರ್ಸಿಯಿಂದ ನಿಮ್ಗೆ 45 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರೂ ಪ್ಲಾನ್ ಮಾಡ್ತೇವೆ ಅಂತ ಹೇಳಿದ್ರೆ ಬೆಳಗ್ಗೆ ಬೇಗನೆ ಬನ್ನಿ, ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡಕ್ಕೆ ಈಸಿ ಆಗುತ್ತೆ. ಒಂದು 2ರಿಂದ 3 ಕಿಲೋಮೀಟರ್ ಕೆಳಗೆ ನಡ್ಕೊಂಡು ಹೋಗ್ಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು, ಅದಕ್ಕೋಸ್ಕರ ನೋಡ್ಬೋದು. ಇದು ಯಾಣ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಒಳಗಡೆ ಒಂದು ದೇವಸ್ಥಾನ ಇದೆ. ಹಾಗೆ ಟಿಕೆಟ್ ನ ತಗೊಂಡು ಒಳಗಡೆ ಹೋಗಿ, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಹೇಳಿ ನೀವೇನ್ ನೋಡ್ತಾ ಇದ್ರ ಯಾಣದ ಇದು ವ್ಯೂನ, ಇದು ಭೈರವೇಶ್ವರ ಶಿಖರ ಮತ್ತೆ ಮೋಹಿನಿ ಶಿಖರ ಅಂತ ನೀವೇನ್ ನೋಡ್ತಾ ಇದ್ರ ವ್ಯೂ ಅದು. ಭೈರವೇಶ್ವರ ಶಿಖರ ಬಂದು 170 ಅಡಿ ಇದೆ, ಮತ್ತೆ ಮೋಹಿನಿ ಶಿಖರ ಬಂದು 90 ಅಡಿ ಇದೆ ಸ್ನೇಹಿತರೆ. ಮೇಲೆ ನೋಡ್ಬೋದು, ನಾವ್ ಇವಾಗ ಗುಹೆ ಒಳಗೆ ಹೊರಟಿದ್ವಿ. ಸಿಕ್ಕಾಪಟ್ಟೆ ಎನರ್ಜಿ ಬೇಕು, ಬೆಳಗ್ಗೆ ಬೇಗನೆ ಬನ್ನಿ. ಮಳೆಗಾಲದಲ್ಲಿ ಈಗಂತೂ ನೀವು ಪ್ಲಾನ್ ಮಾಡ್ಬೋದು ಟ್ರೆಕ್ಕಿಂಗ್, ಚೆನ್ನಾಗಿದೆ ಮಾತ್ರ. ನಾವು ಬಂದಿದ್ದು ಸ್ವಲ್ಪ ತಿಂಗಳ ಹಿಂದೆ. ಈ ವಿಡಿಯೋ ಸಿಕ್ಕಿದ್ರು ಲೇಟ್ ಆಗಿ, ಬಟ್ ಲೇಟ್ ಸಿಕ್ಕರು ಲೇಟೆಸ್ಟ್ ಆಗಿ ನಿಮ್ಮ ಮುಂದೆ ತಂದು ಇಡ್ತಿದ್ದೇವೆ ಸ್ನೇಹಿತರೆ. ನಮ್ಮ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಾತ್ರ ಟ್ರೆಕ್ಕಿಂಗ್ ನ. ನೋಡ್ಬೋದು ಗುಹೆ ಒಳಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ ಫೋಟೋಸ್ ಎಲ್ಲ ತಕೊಳ್ತಾ ಇದಾರೆ. ಮುಂದೆ ಮುಂದೆ ಹೆಂಗೆ ನೋಡ್ಬೋದು, ಎಷ್ಟು ವ್ಯೂ ಎಲ್ಲ ಎಷ್ಟು ಸಾಕತ್ತಾಗಿದೆ ಅಂತ ಹೇಳಿ. ನಮ್ ಪಾಪನು ನೋಡಿ ನೋಡಿ ನಾನು ಕೈ ಮಾಡ್ತೀನಿ, ಟಾಟಾ ಮಾಡ್ತೀನಿ ಅಂತ ಹಾಕ್ತಾ ಅವನೇ ನೋಡ್ಬೋದು. ಈಗ ಮುಂದಕ್ಕೆ ಹಂಗೆ ಸಾಕ್ತಾ ಇದೀವಿ. ನೀವೆಲ್ಲ ಚಿಕ್ಕರಿದ್ದಾಗ ಓದಿರ್ತಿರಲ್ವಾ 6th ಸ್ಟ್ಯಾಂಡರ್ಡ್ ಅಲ್ಲಿ ಈ ಪಾಠನ, ಯಾಣದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡಿರ್ತೀವಿ. ನಮ್ಮ ಪಾಪುನು ಅಷ್ಟೇ, ಅಲ್ಲಿಗೆ ಹೋದಾಗ ಇದು ನಮ್ ಶಾಲೆಯಲ್ಲಿ ಪುಸ್ತಕದಾಗ ಐತಿ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ಟ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬಿಟ್ಟ. ಅವನು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲೇಸ್. ಯಾಕಂದ್ರೆ ಅಲ್ಲಿ ಚಿತ್ರದಾಗಿರುವಂತ ಪ್ಲೇಸ್ ನ ನಾವು ರಿಯಲ್ ಆಗಿ ನೋಡೋದು, ಅದ್ರ ಖುಷಿನೇ ಬೇರೆ ಅಲ್ವಾ. ನಾವೆಲ್ಲ ಸಣ್ಣರಿದ್ದಾಗೆಲ್ಲ ನೋಡಿದ್ವಿ ಎಲ್ಲಿ ಪಾಠದಲ್ಲಿ, ಪುಸ್ತಕದಲ್ಲಿ. ಈಗ ಎಲ್ಲವನ್ನ ಎದುರಿಗೆ ನೋಡಿ ಕಣ್ ತುಂಬಿಸ್ಕೋಬಹುದಲ್ವಾ ಸ್ನೇಹಿತರೆ. ಈಗ ನೀಟಾಗಿ ಒಳಗಡೆ ಎಲ್ಲ ಬರ ನಡ್ಕೊಂಡು ಸ್ಪೀಡಾಗಿ ಎಲ್ಲ ಹಂಗೆ ಹೋಗ್ತಾ ಇದ್ವಿ, ಯಾಕಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇತ್ತು. ನೋಡ್ಬೋದು ನೀವಿಲ್ಲಿ ಮಕ್ಕಳೆಲ್ಲ ನಾನ್ ಮುಂದೆ ತಾನ್ ಮುಂದಂತ ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದ್ರು. ಇದು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ನಾವೀಗ ಗುಹೆಯಿಂದ ಹೊರಗೆ ಬಂದ್ವಿ ಸ್ನೇಹಿತರೆ. ಇನ್ನು ಕೆಳಗೆ ಇಳಿದು ಹೋಗಕ್ಕೆ ಮೆಟ್ಟಿಲುಗಳು ಕೂಡ ಇದೆ. ಆ ಕಡೆಯಿಂದ ಎಂಟ್ರಿಗೂ ಮೆಟ್ಲು ಇರ್ತವೆ, ಸ್ಟೆಪ್ಸ್ ಈ ಕಡೆಯಿಂದ ಸ್ಟೆಪ್ಸ್ ಇದೆ, ನಿಮ್ಗೆ ನೋಡ್ಬೋದು. ಸಿಕ್ಕಾಪಟ್ಟೆ ವ್ಯೂ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಾರಿನರ್ಸ್, ಟೂರಿಸ್ಟ್ ಪೀಪಲ್, ಎವ್ರಿಬಡಿ ಇಸ್ ಕಮಿಂಗ್. ನೀವ್ ಯಾಕೆ ಲೇಟ್ ಮಾಡ್ತಿದ್ರ, ಬನ್ನಿ ಎಲ್ಲ ಮತ್ತೆ ಫ್ಯಾಮಿಲಿ ಎಲ್ಲ ಸಮೇತ ಯಾವಾಗಾದ್ರೂ ಟೈಮ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ಲೇಸಸ್ ನ ಕವರ್ ಮಾಡಿ ಮತ್ತೆ ಮುಂದಿಡೋದ್ರಲ್ಲಿ ಮತ್ತೊಂದು ವಿಡಿಯೋ ಸಿಗುತ್ತೆ. ಅಲ್ಲಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್, ಕೀಪ್ ವಾಚಿಂಗ್ ಗಾಯ್ಸ್.